ನೀವ್ ಹೋಗಿ ವಿನಯ್ಗೆ ಇಲ್ಲಿ ಹೊರಗಡೆ ನಡೀತಾ ಇರೋ ವಿಚಾರಗಳು ಹೇಳಿದ್ಮೇಲೆ ಅವ್ರು ಸ್ವಲ್ಪ ಕಾಮ್ ಆದ್ರ ಅಂತ, ಅಂದ್ರೆ ಒಂದ್ ಸ್ವಲ್ಪ ಮೂಡಿನು ಅಂತಾನು ಹೇಳಕ್ಕಾಗಲ್ಲ ಎಕ್ಸಾಕ್ಟ್ ಆಗಿ, ಅಂದ್ರೆ ಲೈಕ್ ಸ್ವಲ್ಪ ಅವ್ರ ಬಿಹೇವಿಯರ್ ಅಲ್ಲಿ ಏನಾದ್ರು ಚೇಂಜಸ್ ಅನ್ನಿಸ್ತಾ ನಿಮಗೆ? ನಾನು ಅಷ್ಟು ಅಬ್ಸರ್ವ್ ಮಾಡಕ್ ಹೋಗಿಲ್ಲ ಅದು, ಬಿಕಾಸ್ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಹೇಳಿದಿದ್ ಈ ವಿಷಯ ಎಷ್ಟು ದೊಡ್ಡದಾಗ ಆಗುತ್ತೆ ಅಂತ. ಅಂಡ್ ಸುದೀಪ್ ಸರ್ ತೆಗ್ದಾಗ್ಲೇ ನನಗೆ ಅವ್ರ ಯಾವಾಗ ನನಗೆ ಕ್ಲಾಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು ನಂಗೆ ಡಗ್ 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 ಅಂತ ಆಯ್ತು. ಫಸ್ಟ್ ವೀಕೆ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಸುದೀಪ್ ಸರ್ನ, ಫಸ್ಟ್ ವೀಕೆ ಈಗ ಆಗ್ಬೇಕಾ ಅಂತ. ಆಮೇಲೆ ವಿನಯ್ ಅವ್ರಿಗೆ ಗೊತ್ತಿಲ್ಲ, ಬಟ್ ಅಲ್ಲಿರೋ ಬೇರೆ ಕಂಟೆಸ್ಟೆಂಟ್ಸ್ ತಗೊಂತಾ ಇದ್ದಿದ್ ರೀಸನ್ ಅದೊಂದು, ಆಚೆಗಡೆಯಿಂದ ಬಂದೊಂದು ಇನ್ಫಾರ್ಮೇಶನ್ ಕೊಟ್ರು, ಅದು ಕೆಲವ್ರಿಗೆ ಪಾಸಿಟಿವ್ ಅಂತ ಅನಿಸ್ತು, ಕೆಲವ್ರಿಗೆ ನೆಗೆಟಿವ್ ಅಂತ ಅನಿಸ್ತು, ಕೆಲವ್ರಿಗೆ ಬಟ್ ನನಗೆ ಗೊತ್ತಿಲ್ಲ ಅದು ಹೇಗ್ ಅನ್ನಿಸ್ತು ಅವ್ರಿಗೆ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಿಲ್ಲ. ಕೆಲವ್ರಿಗೆ ಮೋಟಿವೇಶನ್ ಅಂತ ಅನಿಸ್ತಂತೆ, ಬಟ್ ನನಗೆ ಗೊತ್ತಿಲ್ಲ ಆ ವಿಷಯ ಹೇಳಿದಕ್ಕೆ ಅವರು ತುಂಬಾ ಎಮೋಷನಲ್ ಆದ್ರು. ಬಟ್ ಬೇರೆಯವರಿಗೆ ಅದ್ ಹೆಂಗೆ ಬೇರೆ ಒಪಿನಿಯನ್ ಬಂತು ಅಂತ ನಂಗೆ ಗೊತ್ತಿಲ್ಲ ನನಗೆ. ಓಕೆ, ಎಲ್ರಿಗೂ ಒಂದ್ ತರ ಅಡ್ವಾಂಟೇಜ್ ಇದ್ರೆ ನಿಮಗೆ ಒಂಥರ ಅಡ್ವಾಂಟೇಜ್ ಇತ್ತು ಅಂದ್ರೆ ನೀವು ಮುಂಚೆನೆ ಅಟ್ಲೀಸ್ಟ್ ಒಂದ್ 3 weeks ಎಪಿಸೋಡ್ಸ್ ಆದ್ರೂ ನೋಡ್ಕೊಂಡು ಹೋಗಿದ್ರಿ. ಅಂದ್ರೆ ಲೈಕ್ ನೀವಲ್ಲಿ ವಿವರ್ ಆಗೂ ಇದ್ರಿ, ಜೊತೆಗೆ ಕಂಟೆಸ್ಟೆಂಟ್ ಆಗೂ ಇದ್ರಿ. ಸೊ ನಿಮಗೆ ಅನ್ಸಿದ್ದು ಅಂದ್ರೆ ನೀವ್ ಇಲ್ಲಿ ನೋಡಿದ್ದಾಗ್ಲೂ ಅಲ್ಲಿ ಒಳಗಡೆ ಹೋದಾಗ್ಲೂ ನಿಮ್ಗೆ ಸಂಗೀತದ ಏನ್ ಚೇಂಜಸ್ ಅನ್ನಿಸ್ತು? ಅಂದ್ರೆ ನೀವು ಇಲ್ಲಿ ಆಡಿಯನ್ಸ್ ಇದ್ದಾಗ ಸಂಗೀತ ಬಗ್ಗೆ ಏನ್ ಅನ್ಸಿತ್ತು, ಅಲ್ಲಿ ಹೋಗಿ ನೋಡಿದಾಗ ಏನ್ ಅನ್ನಿಸ್ತು? ಅದೇ ತರ ವಿನಯ್ ಬಗ್ಗೆ ನೀವ್ ಇಲ್ಲಿ ಆಡಿಯನ್ಸ್ ಆಗಿ ನೋಡಿದಾಗ ಏನ್ ಅನ್ಸಿತ್ತು, ಅವ್ರ ಜೊತೆ ಒಳಗಡೆ ಇದ್ದಾಗ ಏನ್ ಅನ್ನಿಸ್ತು? ನಾನು ಇವಾಗ್ಲೂ ಅದನ್ನೇ ಹೇಳೋದು, ನನ್ ಮುಂಚೆಯಿಂದ ಆಡಿಯನ್ಸ್ ಆಗಿ ನೋಡಿದಾಗ ನಂಗೆ ಸಂಗೀತ, ಕಾರ್ತಿಕ್ ಅಂಡ್ ವಿನಯ್ 3 ಜನರು ಫಿನಾಲೆ ಕಂಟೆಸ್ಟೆಂಟ್ಸ್ ಅಂತ ಅನ್ಸಿದ್ರು. ಬಟ್ ಮನೆ ಒಳಗ್ ಹೋದಾದ್ಮೇಲೆ ನನ್ನ ಒಪಿನಿಯನ್ ಚೇಂಜ್ ಆಯ್ತು. ಯಾಕಂದ್ರೆ ನಾವು ಆಚೆ ನೋಡೋದೇ ಒಂಥರ ಇರುತ್ತೆ, ಮನೆ ಒಳಗೆ ಅವ್ರ ಜೊತೆ ಇದ್ದು ಬದುಕಿದಾಗ ಯಾರು ಹೆಂಗೆ ಅಂತ ಗೊತ್ತಾಗೋದು. ಸುಮ್ನೆ ಆಚೆ ಕಡೆಯಿಂದ ನೋಡಿ ಜಡ್ಜ್ ಮಾಡಕ್ ಆಗಲ್ಲ. ಸೊ ನಾನು ಅದಕ್ಕೆ ಯಾವ ಇಂಟೆನ್ಷನಲ್ಲೂ ಇಲ್ಲ, ಏನ್ ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿ ಮಾಡ್ಕೊಂಡು ಎಲ್ಲೂ ಹೋಗಿಲ್ಲ ನನ್ನ ಮನೆಗೆ ಒಳಗೆ. ಅಲ್ಲಿ ಹೋಗಿ ಸ್ವಲ್ಪ ದಿನ ಫಸ್ಟ್ ವೀಕ್ ಟಾಸ್ಕ್ ಸಂಗೀತ ಅವ್ರು ಚೆನ್ನಾಗಿ ಆಡಿದ್ರು. ಬಟ್ ನನಗೆ ಗೊತ್ತಾಯ್ತು ಅವ್ರು ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ. ಯಾವಾಗ ಅಂದ್ರೆ ಒಂದು ಕಾಲ್ ಕಟ್ಕೊಂಡು ಬಾಲ್ ಇಳಿಯೋ ಟಾಸ್ಕ್ ಇತ್ತು, ಆ ಟಾಸ್ಕ್ ಅಲ್ಲಿ ಗೊತ್ತಾಯ್ತು ಸಂಗೀತ ಅವರು ಫಿಸಿಕಲಿನೂ ಅಷ್ಟು ಸ್ಟ್ರಾಂಗ್ ಇಲ್ಲ, ಏನೋ ಒಂದೇ ಕೈಯಲ್ಲಿ ಎತ್ತಾಕ್ಬಿಡ್ಬೋದು ಅವ್ರನ್ನ, ಆತರ ಅಷ್ಟಿದ್ರು. ಬಟ್ ಬರ್ತಾ 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 ಮೆಂಟಲಿ ಮತ್ತೆ ಎಮೋಷನಲಿ ತುಂಬಾ ಡ್ರೈನ್ ಆಗಕ್ ಸ್ಟಾರ್ಟ್ ಆದ್ರು ಅವರು. ಒಬ್ರೇ ಇರೋದು, ಇಲ್ಲ ಎಲ್ಲಾರ ಅಗೇನ್ಸ್ಟ್ ಆಗ್ಬಿಡೋದು. ಸೊ ನೋಡೋರ್ಗೆ ಅನ್ಸುತ್ತೆ ಅದು ಎಲ್ಲಾರು ಒಂದ್ ಕಡೆ, ಸಂಗೀತ ಪಾಪ ಒಂದ್ ಕಡೆ ಅಂತ. ಬಟ್ ಆ ತರ ಇರ್ತಿರ್ಲಿಲ್ಲ. ನಾವು ಮನೇಲಿದ್ದಾಗ ನಾವು ನೋಡಿದ್ದೆ ಬೇರೆ, ಬೇಕು ಬೇಕು ಅಂತ ಸಪ್ರೇಟ್ ಆಗಿರೋದು. ಸೊ ಒಪಿನಿಯನ್ ತುಂಬಾ ಚೇಂಜ್ ಆಗೋಯ್ತು ನಂದು ಸಂಗೀತ ಅವ್ರ ಬಗ್ಗೆ. ಅಷ್ಟು ಸ್ಟ್ರಾಂಗ್ ವುಮೆನ್ ಅಂತ ಅನ್ಕೊಂಡು ನನ್ನ ಒಳಗೆ ಹೋಗಿದ್ದೆ, ಬಟ್ ಇಲ್ಲ ಅವರು ಅಷ್ಟಿಲ್ಲ ಅಂತ ಅನ್ಕೊಂತೀನಿ ನಾನು. ಬರೀ ಮಾತಿಗೆ ಅವ್ರು ಸ್ಟ್ಯಾಂಡ್ ಔಟ್ ಆಗ್ತಾರೆ, ವಾಪಸ್ ಹೇಳ್ತಾರೆ ಅವ್ರ ಬಗ್ಗೆ ಏನಾದ್ರು ಬಂದ್ರೆ. ಅದು ಬಿಟ್ರೆ ಶಿ ಇಸ್ ನಾಟ್ ಎಮೋಷನಲಿ ಅವ್ರ ಮೆಂಟಲಿ ಸ್ಟ್ರಾಂಗ್. ತುಂಬಾ ವೀಕ್ ಅನ್ಸುತ್ತೆ ಇವಾಗ. ಅದು ಇವಾಗ ಬರ್ತಾ ಬರ್ತಾ ತುಂಬಾ ವೀಕ್ ಆಗ್ತಿದ್ದಾರೆ ಅವರು. ಓಕೆ.